ಧರ್ಮಸ್ಥಳ ವಿಚಾರದಲ್ಲಿ ಈಗಾಗಲೇ ಸೌಜನ್ಯ ಮೃತರಾಗಿ 13 ವರ್ಷಗಳೇ ಕಳೆದಿದೆ. ಆದರೆ 13 ವರ್ಷಗಳ ಕಾಲ ಈ ಒಂದು ಹೋರಾಟವನ್ನು ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಸೊ ಹೀಗಾಗಿ ಆ, ಏನು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆ, ಒಂದಷ್ಟು ವಿಚಾರಗಳನ್ನು ಮುಂದಿನಗೆ ತರ್ತಾ ಇರ್ತಕ್ಕಂಥ ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು ಅಥವಾ ಮೈಶೆಟ್ಟಿ ತಿಮ್ಮರೋಡಿ ಮತ್ತು ಸೌಜನ್ಯ ತಾಯಿ ಕುಸುಮಾವತಿ ಅವರ ಮಾವ ವಿಠಲ್ಗೌಡ ಸೇರಿದಂತೆ 5-6 ಜನರ ಖಾತೆಗಳನ್ನು ಈ ಒಂದು ಹಣ ವರ್ಗಾವಣೆ ಅಥವಾ ಆ ಬ್ಯಾಂಕ್ ಬ್ಯಾಲೆನ್ಸನ್ನು ತನಿಖೆಗೆ ಒಳಪಡಿಸಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅಮ್, ಆ, ಏನು ಕೋರ್ಟ್ನ ಮೊರೆ ಹೋಗಲಾಗಿತ್ತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತೇಜಸ್ ಗೌಡ ಅನ್ನೋಂಥವ್ರು ಈ ಒಂದು ಕೋರ್ಟ್ನ ಮೊರೆ ಹೋಗಿದ್ದು, ಅದಕ್ಕೆ ಈಗ ಹೈಕೋರ್ಟ್ ಕೂಡ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ. ಈ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ವಿಚಾರದಲ್ಲಿ ಹಣ ವರ್ಗಾವಣೆ ಯಾವ ರೀತಿ ಆಗಿದೆ ಅನ್ನೋಂಥದ್ದರ ತನಿಖೆ ಆಗಬೇಕು ಅನ್ನೋಂಥದ್ದನ್ನು ಕೋರ್ಟ್ ಮೊರೆ ಹೋಗಲಾಗಿತ್ತು. ಕೋರ್ಟ್ ಕೂಡ ಈಗ ಅದಕ್ಕೆ ಮಾನ್ಯತೆ ಕೊಟ್ಟಿದೆ. ಸೊ ಯಾರೇ ಕೋರ್ಟ್ಗೆ ಹೋದಾಗ ಮಾನ್ಯತೆ ಕೊಡಬೇಕು, ಅದನ್ನು ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದು ಸರಿ ಇದೆ. ಆದರೆ ಸೌಜನ್ಯ ಕೇಸಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಅದು ಎಲ್ಲರ ಅಭಿಪ್ರಾಯ. ಯಾರೂ ಕೂಡ ಸೌಜನ್ಯ ಕೇಸಿಗೆ ನ್ಯಾಯ ಸಿಗಬಾರ್ದು ಅಂತ ಯಾರೂ ಹೇಳಿಲ್ಲ. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದಲ್ಲೆಲ್ಲ 13 ವರ್ಷಗಳಿಂದ ಈ ಕೇಸು ಜೀವಂತ ಇದೆ. ನ್ಯಾಯ ಕೊಡಿಸ್ತಕ್ಕಂಥ ಮಾತು ಕೇವಲ ಅದು ಒಂದು ಹೇಳಿಕೆಗೆ ಸೀಮಿತವಾಗಿದೆಯೇ ಹೊರತು, ಆದರೆ ಇದರಿಂದ ಏನೋ ಪಿತೂರಿ ನಡೀತಾ ಇದೆ ಅನ್ನೋದೇ ಪ್ರತಿಯೊಬ್ಬರ ಇವತ್ತು ಮಾತಾಗಿದೆ. ಇದಕ್ಕೆ ಪೂರಕವಾಗಿ ಈಗ ವಕೀಲರನ್ನು ಇಟ್ಟು ಸೊ ಅದನ್ನು ಮಾಡುವಾಗ 3-4 ಲಕ್ಷ ಅವರಿಗೆ ಫೀಸ್ ಕೊಡಬೇಕು. ಸೊ ಪ್ರತಿ ಕೇಸ್ನಲ್ಲಿ ಈ ರೀತಿ ಇದಾಗ್ತಾಯಿದೆ. ಇದಕ್ಕೆ ಹಣ ಕೊಡುವಷ್ಟು ಅವರು ಶಕ್ತರೇ ಅಲ್ವೇ, ಅಥವಾ ಇದರಲ್ಲಿ ಯಾರ್ಯಾರು ಹೆಸರುಗಳು ಕೇಳಿ ಬರ್ತವೆ, ಅವರದೆಲ್ಲ ವ್ಯವಹಾರಗಳು ಏನು, ಅವರ ಖಾತೆಗಳಲ್ಲಿ ಇಷ್ಟೊಂದು ಹಣ ಜಮಾವಣೆ ಆಗಿದೆ, ಇದು ಹಣದ ವ್ಯವಹಾರಗಳು ಹೊರಗಡೆ ಬರ್ತಾ ಇದೆ ಅಂತಕ್ಕಂಥ ಅಪಾದನೆಗಳು ಭಾಳಷ್ಟು ಬರ್ತಾ ಇವೆ. ಬಟ್ ಇದಕ್ಕೆಲ್ಲ ಒಂದು ಅಂತ್ಯನೂ ಆಗಬೇಕು, ಅಥವಾ ಸತ್ಯಾಂಶ ಏನು ಅನ್ನೋದು ಜನರಿಗೆ ಗೊತ್ತಾಗಬೇಕು ಅನ್ನೋದೇ ಬಹುಶಃ ಕೋರ್ಟಿಗೆ ಹೋದವರ ಮನಸ್ಥಿತಿ ಇರಬೇಕು. ಹಾಗಿದ್ದ ಮೇಲೆ ಈಗೆಲ್ಲಕ್ಕೂ ಉತ್ತರ ಸಿಗಬೇಕು. ಇತ್ತೀಚೆಗೆ ಆದದ್ದೇನು, ತಿಮ್ಮರೋಡಿಯವ್ರು ಇರ್ಬೋದು, ಮಟ್ಟಣ್ಣನವ್ರು ಇರ್ಬೋದು, ಅಥವಾ ಚಿನ್ನಪ್ಪನ ತಂದು ತಯಾರಿ ಮಾಡಿ ನಡೆಸಿದ ಈ ತಂತ್ರಗಾರಿಕೆ ಇರ್ಬೋದು, ಇವೆಲ್ಲವೂ ಕೂಡ ಈ ವಿಷಯದಲ್ಲಿ ನ್ಯಾಯ ಸಿಗೋದಕ್ಕಿಂತ ಹೆಚ್ಚಿಗೆ ಯಾರನ್ನೋ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಹೊರಗಡೆ ಬಂದುಬಿಡ್ತು. ಬಂದ ಮೇಲೆ ಇದು ಹಿಂದೂ ದೇವಾಲಯವನ್ನು, ಹಿಂದುತ್ವವನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಇವೆಲ್ಲ ಬಂದಾಗ ಜನರು ಎಚ್ಚೆತ್ಕೊಂಡ್ರು, ಹೋರಾಟ ಮಾಡಿದರು, ಜೊತೆಗೆ ಧರ್ಮಸ್ಥಳಕ್ಕೆ ಲಗ್ಗೆ ಇಟ್ಟರು, ಹೋಗಿ ಎಲ್ಲರೂ ಭೇಟಿ ಮಾಡೋಂಥ ಕೆಲಸಗಳನ್ನು ಇದೆಲ್ಲ ಮಾಡಿದ ಮೇಲೆ ಈಗ ಅದೊಂದು ಮಹತ್ವದ ಚರ್ಚೆಗಳು ಆಯಿತು, ಮಹತ್ವದ ಕೇಸ್ ಕೂಡ. ಅದರಿಂದಾಗಿ ಈಗ ಕೋರ್ಟ್ ಆದೇಶ ಬರಬೇಕಾಗಿದೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ, ಇದರ ಕಾರಣ ಏನು, ಇದರ ಹಿಂದೆ ಇರ್ತಕ್ಕಂಥವ್ರು ಏನು ಮಾಡ್ತಿದ್ದಾರೆ, ಹಣ ಇವರಿಗೆ ಎಲ್ಲಿಂದ ಬರ್ತಿದೆ, ಇದೆಲ್ಲವೂ ಕೂಡ ಆಗಬೇಕಾಗಿದೆ. ಈಗ ತನಿಖೆ ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಹೈಕೋರ್ಟ್ ಕೊಟ್ಟಿದೆ. ಸೊ ಹೀಗಾಗಿ ಈ ತನಿಖೆ ಕೂಡ ಯಾವ ಹಂತದಲ್ಲಿ ಹೋಗ್ಬೋದು ಅನ್ನೋಂಥ ನಿರೀಕ್ಷೆ ಇದೆ. ಯಾಕಂದರೆ ಈಗಾಗಲೇ SIT ತನಿಖೆ ನಡೀತಾ ಇದೆ. ಒಂದು ಕಡೆ ರಿಪೋರ್ಟ್ ಬಂದಿಲ್ಲ ಅನ್ನೋಂಥದ್ದು ಕೂಡ ಈವರೆಗೂ ಈಗಾಗಲೇ 3-4 ತಿಂಗಳುಗಳೇ ಆಗಿದೆ. ಸೊ ಆದರೂ ಕೂಡ ರಿಪೋರ್ಟ್ ಬಂದಿಲ್ಲ. ಇದು ಯಾವ ರೀತಿಯಾದಂಥ ಸೂಚನೆ ಆಗಿರೋದು ಹೈಕೋರ್ಟ್ ಆಗಿರೋದ್ರಿಂದ? ನೋಡಿ, ಆದೇಶ ಕೋರ್ಟ್ ಕೊಟ್ಟ ತಕ್ಷಣ ಸರ್ಕಾರದ ನಡೆ ಏನಾಗ್ತದೆ ಅದನ್ನು ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಸರ್ಕಾರ SIT ಕೊಟ್ಟಿದ್ದು ಸತ್ಯಾಂಶವನ್ನು ಹೊರತರಲಿಕ್ಕ, ಅಥವಾ ಈ ಗುಂಪಿನ ಜೊತೆಯಲ್ಲೇ ಸೇರಿ ಇವರು ಕೂಡ ಅದೇ ರೀತಿ ನಡವಳಿಕೆ ಮಾಡಲಿಕ್ಕ ಅನ್ನೋದು ಈಗ ಕೆಲವರಿಗೆಲ್ಲ ಅರ್ಥ ಆಗ್ತಾ ಬರ್ತಾ ಇದೆ. ಈಗೇನಾಯಿತು ಅಂತಂದರೆ, ಇಟ್ ಈಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಆಗೋಯ್ತು. ಹೇಗೆ ಅಂದರೆ, ನಾವೇನೋ ಮಾಡೋಕ್ಕೆ ಹೋದ್ವಿ, ನಮಗೆ ಅದು ಸಿಗಲಿಲ್ಲ, ನಾವು ಯಾರಿಗೆ ತೊಂದರೆ ಕೊಡಬೇಕಾದ್ರೂ ಅವ್ರಿಗೆ ಒಳ್ಳೆಯದೇ ಆಗೋಯ್ತು. ಆದಮೇಲೆ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತು, ನಾವು ಕೆಟ್ಟಿದ್ದು ಮಾಡೋಕ್ಕೆ ಹೋಗಿಲ್ಲ, ನಾವೇ ಒಳ್ಳೆಯದೇ ಮಾಡೋಕ್ಕೆ ಹೋಗಿದ್ದು ಅಂತ ಅವರೇನೆ ಉಲ್ಟಾ ಹೊಡೆದು ಯೂಟರ್ನ್ ತಗೊಳ್ಳಂಗೆ ಆಗೋಯ್ತು. ದಿಸ್ ಈಸ್ ಕಾಲ್ಡ್ ಏನೋ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ. ಅದರಿಂದಾಗಿ
ಈಗ ಇದರಲ್ಲೂ ಅಷ್ಟೇ ಮನಸ್ಥಿತಿ, ಸರ್ಕಾರಕ್ಕೆ ಆದೇಶ ಮಾಡಿ ಕೋರ್ಟು ಇದನ್ನು ಇನ್ವೆಸ್ಟಿಗೇಟ್ ಮಾಡಿ ಅಂತ ಏನಾದರೂ ಹೇಳಿದಾಗ ಸರ್ಕಾರದ ಮನಸ್ಥಿತಿ ಹೇಗಿರುತ್ತೋ ಹಾಗೆ ಇನ್ವೆಸ್ಟಿಗೇಷನ್ ಆಗತ್ತೆ ಅಷ್ಟೇ. ಅವರನ್ನು ಉಳಿಸ್ಬೇಕಾ, ಬೇರೆ ಇನ್ವೆಸ್ಟಿಗೇಷನ್ನು, ಇಲ್ಲ ಸತ್ಯಾಂಶ ಕಂಡುಹಿಡಿಬೇಕಾ, ಇನ್ವೆಸ್ಟಿಗೇಷನ್ ಬೇರೆ ಇರುತ್ತೆ. ಈಗ SIT ಮಾಡ್ದಂಗೆ ನೋಡೋಣ. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಮತ್ತು ಕ್ಯಾಂಪ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳ ವಿಚಾರದಲ್ಲಿ ಈಗಾಗಲೇ ಸೌಜನ್ಯ ಮೃತರಾಗಿ 13 ವರ್ಷಗಳೇ ಕಳೆದಿದೆ. ಆದರೆ 13 ವರ್ಷಗಳ ಕಾಲ ಈ ಒಂದು ಹೋರಾಟವನ್ನು ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಸೊ ಹೀಗಾಗಿ ಏನು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಒಂದಷ್ಟು ವಿಚಾರಗಳನ್ನು ಮುಂದಿನ ತರ್ತಾ ಇರ್ತಕ್ಕಂಥ ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು ಅಥವಾ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಸೌಜನ್ಯ ತಾಯಿ ಕುಸುಮಾವತಿ ಅವರ ಮಾವ ವಿಠಲ್ಗೌಡ ಸೇರಿದಂತೆ 5-6 ಜನರ ಖಾತೆಗಳನ್ನು ಈ ಒಂದು ಹಣ ವರ್ಗಾವಣೆ ಅಥವಾ ಆ ಬ್ಯಾಂಕ್ ಬ್ಯಾಲೆನ್ಸನ್ನು ತನಿಖೆಗೆ ಒಳಪಡಿಸಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಏನು ಕೋರ್ಟ್ನ ಮೊರೆ ಹೋಗಲಾಗಿತ್ತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತೇಜಸ್ ಗೌಡ ಅನ್ನೋಂಥವ್ರು ಈ ಒಂದು ಕೋರ್ಟ್ನ ಮೊರೆ ಹೋಗಿದ್ದು, ಅದಕ್ಕೆ ಈಗ ಹೈಕೋರ್ಟ್ ಕೂಡ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ. ಈ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ವಿಚಾರದಲ್ಲಿ ಹಣ ವರ್ಗಾವಣೆ ಯಾವ ರೀತಿ ಆಗಿದೆ ಅನ್ನೋಂಥದ್ದರ ತನಿಖೆ ಆಗಬೇಕು ಅನ್ನೋಂಥದ್ದನ್ನು ಕೋರ್ಟ್ ಮೊರೆ ಹೋಗಲಾಗಿತ್ತು. ಕೋರ್ಟ್ ಕೂಡ ಈಗ ಅದಕ್ಕೆ ಮಾನ್ಯತೆ ಕೊಟ್ಟಿದೆ. ಸೊ ಯಾರೇ ಕೋರ್ಟ್ಗೆ ಹೋದಾಗ ಮಾನ್ಯತೆ ಕೊಡಬೇಕು, ಅದನ್ನು ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದು ಸರಿ ಇದೆ. ಆದರೆ ಸೌಜನ್ಯ ಕೇಸಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಅದು ಎಲ್ಲರ ಅಭಿಪ್ರಾಯ. ಯಾರೂ ಕೂಡ ಸೌಜನ್ಯ ಕೇಸಿಗೆ ನ್ಯಾಯ ಸಿಗಬಾರ್ದು ಅಂತ ಯಾರೂ ಹೇಳಿಲ್ಲ. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದಲ್ಲೆಲ್ಲ 13 ವರ್ಷಗಳಿಂದ ಈ ಕೇಸು ಜೀವಂತ ಇದೆ. ನ್ಯಾಯ ಕೊಡಿಸ್ತಕ್ಕಂಥ ಮಾತು ಕೇವಲ ಅದು ಒಂದು ಹೇಳಿಕೆಗೆ ಸೀಮಿತವಾಗಿದೆಯೇ ಹೊರತು, ಆದರೆ ಇದರಿಂದ ಏನೋ ಪಿತೂರಿ ನಡೀತಾ ಇದೆ ಅನ್ನೋದೇ ಪ್ರತಿಯೊಬ್ಬರ ಇವತ್ತು ಮಾತಾಗಿದೆ. ಇದಕ್ಕೆ ಪೂರಕವಾಗಿ ಈಗ ವಕೀಲರನ್ನು ಇಟ್ಟು ಸೊ ಅದನ್ನು ಮಾಡುವಾಗ 3-4 ಲಕ್ಷ ಅವರಿಗೆ ಫೀಸ್ ಕೊಡಬೇಕು. ಸೊ ಪ್ರತಿ ಕೇಸ್ನಲ್ಲಿ ಈ ರೀತಿ ಇದಾಗ್ತಾಯಿದೆ. ಇದಕ್ಕೆ ಹಣ ಕೊಡುವಷ್ಟು ಅವರು ಶಕ್ತರೇ ಅಲ್ವೇ, ಅಥವಾ ಇದರಲ್ಲಿ ಯಾರ್ಯಾರು ಹೆಸರುಗಳು ಕೇಳಿ ಬರ್ತವೆ ಅವರದೆಲ್ಲ ವ್ಯವಹಾರಗಳು ಏನು, ಅವರ ಖಾತೆಗಳಲ್ಲಿ ಇಷ್ಟೊಂದು ಹಣ ಜಮಾವಣೆ ಆಗಿದೆ, ಇದು ಹಣದ ವ್ಯವಹಾರಗಳು ಹೊರಗಡೆ ಬರ್ತಾ ಇದೆ ಅಂತಕ್ಕಂಥ ಆಪಾದನೆಗಳು ಭಾಳಷ್ಟು ಬರ್ತಾ ಇವೆ. ಬಟ್ ಇದಕ್ಕೆಲ್ಲ ಒಂದು ಅಂತ್ಯನೂ ಆಗಬೇಕು, ಅಥವಾ ಸತ್ಯಾಂಶ ಏನು ಅನ್ನೋದು ಜನರಿಗೆ ಗೊತ್ತಾಗಬೇಕು ಅನ್ನೋದೇ ಬಹುಶಃ ಕೋರ್ಟಿಗೆ ಹೋದವರ ಮನಸ್ಥಿತಿ ಇರಬೇಕು. ಹಾಗಿದ್ದ ಮೇಲೆ ಈಗೆಲ್ಲಕ್ಕೂ ಉತ್ತರ ಸಿಗಬೇಕು. ಇತ್ತೀಚೆಗೆ ಆದದ್ದೇನು, ತಿಮ್ಮರೋಡಿಯವ್ರು ಇರ್ಬೋದು, ಮಟ್ಟಣ್ಣನವ್ರು ಇರ್ಬೋದು, ಅಥವಾ ಚಿನ್ನಪ್ಪನ ತಂದು ತಯಾರಿ ಮಾಡಿ ನಡೆಸಿದ ಈ ತಂತ್ರಗಾರಿಕೆ ಇರ್ಬೋದು, ಇವೆಲ್ಲವೂ ಕೂಡ ಈ ವಿಷಯದಲ್ಲಿ ನ್ಯಾಯ ಸಿಗೋದಕ್ಕಿಂತ ಹೆಚ್ಚಿಗೆ ಯಾರನ್ನೋ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಹೊರಗಡೆ ಬಂದುಬಿಡ್ತು. ಬಂದ ಮೇಲೆ ಇದು ಹಿಂದೂ ದೇವಾಲಯವನ್ನು, ಹಿಂದುತ್ವವನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಇವೆಲ್ಲ ಬಂದಾಗ ಜನರು ಎಚ್ಚೆತ್ಕೊಂಡ್ರು, ಹೋರಾಟ ಮಾಡಿದರು, ಜೊತೆಗೆ ಧರ್ಮಸ್ಥಳಕ್ಕೆ ಲಗ್ಗೆ ಇಟ್ಟರು, ಹೋಗಿ ಎಲ್ಲರೂ ಭೇಟಿ ಮಾಡೋಂಥ ಕೆಲಸಗಳನ್ನು ಇದೆಲ್ಲ ಮಾಡಿದ ಮೇಲೆ ಈಗ ಅದೊಂದು ಮಹತ್ವದ ಚರ್ಚೆಗಳು ಆಯಿತು, ಮಹತ್ವದ ಕೇಸ್ ಕೂಡ. ಅದರಿಂದಾಗಿ ಈಗ ಕೋರ್ಟ್ ಆದೇಶ ಬರಬೇಕಾಗಿದೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ, ಇದರ ಕಾರಣ ಏನು, ಇದರ ಹಿಂದೆ ಇರ್ತಕ್ಕಂಥವ್ರು ಏನು ಮಾಡ್ತಿದ್ದಾರೆ, ಹಣ ಇವರಿಗೆ ಎಲ್ಲಿಂದ ಬರ್ತಿದೆ, ಇದೆಲ್ಲವೂ ಕೂಡ ಆಗಬೇಕಾಗಿದೆ. ಈಗ ತನಿಖೆ ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಹೈಕೋರ್ಟ್ ಕೊಟ್ಟಿದೆ. ಸೊ ಹೀಗಾಗಿ ಈ ತನಿಖೆ ಕೂಡ ಯಾವ ಹಂತದಲ್ಲಿ ಹೋಗ್ಬೋದು ಅನ್ನೋಂಥ ನಿರೀಕ್ಷೆ ಇದೆ. ಯಾಕಂದರೆ ಈಗಾಗಲೇ SIT ತನಿಖೆ ನಡೀತಾ ಇದೆ, ಒಂದು ಕಡೆ ರಿಪೋರ್ಟ್ ಬಂದಿಲ್ಲ ಅನ್ನೋಂಥದ್ದು ಕೂಡ ಈವರೆಗೂ ಈಗಾಗಲೇ 3-4 ತಿಂಗಳುಗಳೇ ಆಗಿದೆ. ಸೊ ಆದರೂ ಕೂಡ ರಿಪೋರ್ಟ್ ಬಂದಿಲ್ಲ. ಇದು ಯಾವ ರೀತಿಯಾದಂಥ ಸೂಚನೆ ಆಗಿರೋದು ಹೈಕೋರ್ಟ್ ಆಗಿರೋದ್ರಿಂದ? ನೋಡಿ, ಆದೇಶ ಕೋರ್ಟ್ ಕೊಟ್ಟ ತಕ್ಷಣ ಸರ್ಕಾರದ ನಡೆ ಏನಾಗ್ತದೆ ಅದನ್ನು ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಸರ್ಕಾರ SIT ಕೊಟ್ಟಿದ್ದು ಸತ್ಯಾಂಶವನ್ನು ಹೊರತರಲಿಕ್ಕ, ಅಥವಾ ಈ ಗುಂಪಿನ ಜೊತೆಯಲ್ಲೇ ಸೇರಿ ಇವರು ಕೂಡ ಅದೇ ರೀತಿ ನಡವಳಿಕೆ ಮಾಡಲಿಕ್ಕ ಅನ್ನೋದು ಈಗ ಕೆಲವರಿಗೆಲ್ಲ ಅರ್ಥ ಆಗ್ತಾ ಬರ್ತಾ ಇದೆ. ಈಗೇನಾಯಿತು ಅಂತಂದರೆ ಇಟ್ ಈಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಆಗೋಯ್ತು.
ಹೇಗೆ ಅಂದರೆ, ನಾವೇನೋ ಮಾಡೋಕ್ಕೆ ಹೋದ್ವಿ, ನಮಗೆ ಅದು ಸಿಗಲಿಲ್ಲ, ನಾವು ಯಾರಿಗೆ ತೊಂದರೆ ಕೊಡಬೇಕಾದ್ರೂ ಅವ್ರಿಗೆ ಒಳ್ಳೆಯದೇ ಆಗೋಯ್ತು. ಆದಮೇಲೆ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತು, ನಾವು ಕೆಟ್ಟದ್ದು ಮಾಡೋಕ್ಕೆ ಹೋಗಿಲ್ಲ, ನಾವೇ ಒಳ್ಳೆಯದೇ ಮಾಡೋಕ್ಕೆ ಹೋಗಿದ್ದು ಅಂತ ಅವರೇನೆ ಉಲ್ಟಾ ಹೊಡೆದು ಯೂಟರ್ನ್ ತಗೊಳಂಗೆ ಆಗೋಯ್ತು. ದಿಸ್ ಇಸ್ ಕಾಲ್ಡ್ ಏನೋ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ. ಅದರಿಂದಾಗಿ ಈಗ ಇದರಲ್ಲೂ ಅಷ್ಟೇ ಮನಸ್ಥಿತಿ, ಸರ್ಕಾರಕ್ಕೆ ಆದೇಶ ಮಾಡಿ ಕೋರ್ಟು ಇದನ್ನು ಇನ್ವೆಸ್ಟಿಗೇಟ್ ಮಾಡಿ ಅಂತ ಏನಾದರೂ ಹೇಳಿದಾಗ ಸರ್ಕಾರದ ಮನಸ್ಥಿತಿ ಹೇಗಿರುತ್ತೋ ಹಾಗೆ ಇನ್ವೆಸ್ಟಿಗೇಷನ್ ಆಗತ್ತೆ ಅಷ್ಟೇ. ಅವರನ್ನು ಉಳಿಸ್ಬೇಕಾ, ಬೇರೆ ಇನ್ವೆಸ್ಟಿಗೇಷನ್ನು, ಇಲ್ಲ ಸತ್ಯಾಂಶ ಕಂಡುಹಿಡಿಬೇಕಾ, ಇನ್ವೆಸ್ಟಿಗೇಷನ್ ಬೇರೆ ಇರುತ್ತೆ. ಈಗ SIT ಮಾಡ್ದಂಗೆ ನೋಡೋಣ. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರ ಮತ್ತು ಕ್ಯಾಂಪ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.